ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಅದಕ್ಕೆ ಯಾರೋ ಮಾಡಿರೋ ತಪ್ಪಿಂದ ನೀವೇನೋ ತಿಂದೆ ಬರೋ ಹಾಗಾಯಿತು. ಇಷ್ಟು ವರ್ಷದಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಮನೇಲಿ ಎಲ್ಲ ಇದ್ರೂ ಏನೂ ಇಲ್ದಿರೋ ಥರ ನೀವು ಕೂತಿರೋದು ನೋಡ್ತಾ ಇದ್ದೀನಿ. ಅವ್ರು ಮಾಡಿರೋದನ್ನ ಎಲ್ಲರೂ ತಿಂದಾದ್ಮೇಲೂ ಯಾರು ಬಂದು ನಿಮ್ಮ ಹತ್ರ ತಿಂದ್ರಾ ಇಲ್ವಾ ಅಂತ ಕೇಳಲೇ ಇಲ್ವಲ್ಲ. ವೆರಿ ಡಿಸಪಾಯಿಂಟೆಡ್. ಹೋಗ್ಲಿ ಬಿಡು ಚಿರು, ನನ್ನ ಬಗ್ಗೆ ನೀನು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತೀಯ? ಏನು ಹೇಳ್ತಿದ್ದೀರಾ ಅದಕ್ಕೆ? ನಿಮಗೆ ಬೇಜಾರಾದರೆ ನನಗೆ ಬೇಜಾರಾಗಲ್ವಾ? ನೀವು ಅಪ್ಸೆಟ್ ಆದರೆ ನಾನು ಅಪ್ಸೆಟ್ ಆಗಲ್ವಾ? ಅದು ನಿಮಗೆ ಗೊತ್ತಿಲ್ವಾ? ಗೊತ್ತಿದೆ ಚಿರು, ಆದರೆ ನನ್ನ ಟೈಮೇ ಸರಿ ಇಲ್ಲ ಅಂದಮೇಲೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ ಹೇಳು? ಆಡಲಿ ಆ ದೀಪ ಇನ್ನೂ ಏನೇನು ಆಡ್ತಾಳೋ ಆಡಲಿ. ಟೈಮ್ ನೋಡಿಕೊಂಡು ಅವಳಿಗೆ ಸರಿಯಾಗಿ ಇಟ್ಕೊಡ್ತೀನಿ. ನೀವು ಏನು ಮಾಡಿದ್ರು, ಯಾವ ನಿರ್ಧಾರ ತೊಗೊಂಡ್ರು ನಾನು ನಿಮ್ಮ ಜೊತೆ ಇರ್ತೀನಿ. ಅದಕ್ಕೆ ತಿಂಡಿತಿಂದ ತುಂಬ ಡಲ್ ಆಗಿದ್ದೀರಾ. ಬೇರೆ ಅನ್ನೋ ಜೊತೆ ತಿಂಡಿ ಮಾಡೋಕ್ಕೆ ಹೇಳಲ್ಲ ಅಥವಾ ಆನ್ಲೈನ್ ಆರ್ಡರ್ ಮಾಡಲಾ? ಬೇಡ ಚಿರು, ಬೇಕನ್ನಿಸ್ದಾಗ ನಾನೇ ಏನಾದರೂ ಆರ್ಡರ್ ಮಾಡ್ಕೋತೀನಿ. ಐ ಜಸ್ಟ್ ವಾಂಟ್ ಟು ಬಿ ಅಲೋನ್ ಫಾರ್ ಸಮ್ ಟೈಮ್. ಸರಿ, ರೆಸ್ಟ್ ಮಾಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಅವಳು ಮಾತ್ರ ನನ್ನ ರೂಮಿಗೆ ಬರ್ಬಾರ್ದು. ನೋಡ್ಕೊ. ಡೋಂಟ್ ವರಿ, ಅವ್ರು ಬರ್ದಿರೋ ಥರ ನೋಡ್ಕೋತೀನಿ. ಬಂದೆ ಬಿಟ್ಟೆ. ನೀವು ಯಾಕ್ರಿ ಬಂದ್ರಿ? ತಿಂಡಿ ಕೊಡಕ್ಕೆ. ಯಾರಿಗೆ? ಇನ್ಯಾರಿಗೆ? ಈ ಮನೆ ಮಹಾರಾಣಿ ಸೌಂದರ್ಯ ಮೇಡಮ್ಗೆ. ಏನು ತಿಂಡಿ ಅದು? ರಾಗಿ ಮುದ್ದೆ. ಅದು ಅವ್ರಿಗೆ ಇಷ್ಟ ಇಲ್ಲ ಅಂತ ಆಗ್ಲೇ ಹೇಳಿದ್ರಲ್ವಾ, ಅದಕ್ಕೆ ತಾನೇ ತಿಂದೆ ಎದ್ದು ಬಂದಿದ್ದು. ಅಲ್ಲ, ಅವ್ರು ಬೇರೆ ಏನ್ ಬೇಕು ಅಂತ ಹೇಳಿಲ್ಲ, ಅದಕ್ಕೆ ಉಳ್ದಿದ್ ರಾಗಿ ಮುದ್ದೆನ ತಗೊಂಡ್ ಬಂದೆ. ಮುದ್ದೆ ಉಳಿತು ಅಂತ ತಂದ್ರ, ಇಲ್ದೇ ತರ್ತಾ ಇರ್ಲಿಲ್ಲ. ಅಯ್ಯೋ ಹಾಗಲ್ಲ, ಎಲ್ರು ನಾ ಮಾಡಿರೋ ಮುದ್ದೆ ಇಷ್ಟಪಟ್ಟು ಹೊಟ್ಟೆ ತುಂಬಾ ತಿಂದ್ರಲ್ವಾ. ಸೌಂದರ್ಯ ಮೇಡಮ್ ಒಬ್ರೆ ಮುದ್ದೆ ತಿನ್ಲಿಲ್ಲ. ಮುದ್ದೆಗೆ ಬೇಜಾರಾಗಲ್ವಾ? ಇತ್ತೀಚೆಗೆ ನೀವು ಅದಕ್ಕೆ ವಿಚಾರದಲ್ಲಿ ನಡ್ಕೊಳ್ತಾ ಇರೋದು ಚೂರು ಸರಿ ಇಲ್ಲ. ಈ ಮನೇಲಿ ಎಲ್ಲರೂ ಅದಕ್ಕೆ ಕೊಡೋ ಮರ್ಯಾದೆನೇ ಬೇರೆ. ಮರ್ಯಾದೆನೇ ಆಗ್ಲಿ ಗೌರವನೇ ಆಗ್ಲಿ ಹೇಳಿ ಕೇಳಿ ಪಡ್ಕೋಬಾರ್ದು, ತಾನಾಗೆ ಸಿಗ್ಬೇಕು ಅಲ್ವಾ ಮೇಡಮ್? ನೋಡ್ರಿ, ನಾನು ನಿಮ್ಮ ಮನೆಗೆ ಬಂದಾಗಿಂದ ಸೌಂದರ್ಯ ಮೇಡಮ್ ಅಂತ ಮರ್ಯಾದೆಯಿಂದ ಮಾತಾಡ್ಸಿದ್ದೀನಿ. ಯಾವತ್ತಾದ್ರೂ ಏನ್ರಿ ಸೌಂದರ್ಯ ಬನ್ರಿ ಹೋಗ್ರಿ ಅಂತ ಹೇಳಿದ್ದೀನಾ? ಬೇಕಿದ್ರೆ ಅವ್ರನ್ನೇ ಕೇಳಿ. ಮೇಡಮ್ ಸುಮ್ಮನಿದ್ದೀರಾ ಅಲ್ವಾ, ಹೇಳಿ. ಜಾಸ್ತಿ ಮಾತಾಡದೆ ಹೇಗೆ ಬಂದ್ಯೋ ಹಾಗೆ ಹೋಗ್ತಾ ಇರು. ಕೋಪ ಮಾಡ್ಕೊಬಿಡಿ ಮೇಡಮ್, ನಾನು ಹೋಗ್ತೀನಿ. ಆದ್ರೆ ನಾನು ಮಾಡಿರೋ ಸ್ಪೆಷಲ್ ಮುದ್ದೆ ತಿನ್ನಿ. ಆ ಮುದ್ದೆ ನೋಡಿದ್ರೆ ಅಸಹ್ಯ ಆಗ್ತಿದೆ. ಮೊದಲು ತಗೊಂಡು ಹೋಗು. ಅಯ್ಯೋ ಏನ್ ಮೇಡಮ್, ಕರ್ನಾಟಕದಲ್ಲಿ ಮುದ್ದೆನ ಅಸಹ್ಯ ಅನ್ನೋ ಏಕೈಕ ವ್ಯಕ್ತಿ ನೀವೇ ಇರ್ಬೇಕು. ಇಲ್ಲ, ಕರ್ನಾಟಕ ಮುದ್ದೆ ತಿನ್ನುವ ಸಂಘದವರು ನಿಮ್ಮನ್ನ ಕರೆದು ಪಬ್ಲಿಕ್ ಅಲ್ಲೇ ಸನ್ಮಾನ ಮಾಡ್ತಾರೆ. ನನ್ನ ಮುಂದೆನೆ ಅದಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ನೋಡಿ, ಮತ್ತೆ ತಪ್ಪು ತಿಳ್ಕೊತಿದ್ದೀರಾ. ಅವ್ರಿಗೆ ಅವಮಾನ ಮಾಡ್ತಿಲ್ಲ, ಅವ್ರು ಹೇಳೋದು ತಪ್ಪು ಅಂತ ಅರ್ಥ ಮಾಡಿಸ್ತಿದ್ದೀನಿ. ಮುದ್ದೆಗಿರೋ ತಾಕತ್ತೇನು ಅಂತ ನಿಮ್ಮ ಅದ್ಕೆಗೆ ಸ್ವಲ್ಪ ಅರ್ಥ ಮಾಡಿಸಿ. ಆಯ್ತಾಯ್ತು, ಯಾಕೆ ಹಿಂಗ ಆಡ್ತೀರಾ? ನಾನು ಹೋಗ್ತೀನಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಕೋಪಕ್ಕೂ ಮುದ್ದೆ ಒಳ್ಳೇದಂತೆ. BP ಕಮ್ಮಿ ಆಗುತ್ತೆ, ಸಕ್ಕರೆ ಕಾಯಿಲೆ ಓಡೋಟೋಗತ್ತಂತೆ. ಇಲ್ಲಿ ಯಾರಿಗೂ ಆ ಥರ ರೋಗ ಇಲ್ಲ, ಅದಕ್ಕೆ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ನೀವೇ ತಿನ್ಕೊಳ್ಳಿ. ಅಯ್ಯೋ ಹೋಗ್ಲಿ ಬಿಡಿ ಹಸ್ಬೆಂಡು, ಏನೋ ಹೇಳ್ಬೇಕಂತೂ ಹೇಳ್ದೆಪ್ಪ, ಅದಕ್ಕೆ ಮುಖ ಸಿಂಡಿಸ್ಕೋತೀರಾ? ಯಾರು ತಿಂದಿದ್ರೆ ಏನಂತೆ, ನಾನಂತೂ ತಿಂತೀನಿ. ಏನ್ ಗೊತ್ತಾ, ಈ ಮುದ್ದೆನ ಮಧ್ಯಾಹ್ನ ತಣ್ಣಗಿರೋ ಮೊಸರಲ್ಲಿ ಕ್ಯೂಚಿ ಒಂದು ಈರುಳ್ಳಿ ಹೆಚ್ಚು ಹಾಕಿ ಉಪ್ಪಿನಕಾಯಿ ಜೊತೆ ನೆಂಚ್ಕೊಂಡು ತಿಂದ್ರೆ ಏನ್ ರುಚಿ ಅಂತೀರಾ? ಚಿರು, ಮೊದಲು ಅವಳನ್ನ ಹೊರಗೆ ಕಳಿಸು. ತಲೆ ಕೆಟ್ಟ ಹೋಗ್ತಾ ಇದೆ. ಇನ್ನು ಅವಳಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕೇಳಿಸ್ತಾ ಹೇಳಿದ್ದು? ಇನ್ನು ಯಾಕೆ ತಲೆ ತಿನ್ನಕ್ಕೆ ಇಲ್ಲೇ ನಿಂತಿದ್ದೀರಾ? ಮೊದಲು ಹೋಗಿ, ಇಲ್ಲ ಅಂದ್ರೆ ಕೈ ಹಿಡಿದು ಎಳ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಕೈ ಹಿಡಿತೀರಾ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ.
ಆದ್ರೆ ಸದ್ಯಕ್ಕೆ ಆ ತೊಂದರೆ ತಗೋಬೇಡಿ, ನಾನೇ ಹೋಗ್ತೀನಿ. ಮೇಡಮ್, ನಿಮ್ಗೆ ಏನಾದರೂ ಬೇಕಿದ್ರೆ ನನ್ನೇ ಕೇಳಿ, ಮಾಡ್ಕೊಡ್ತೀನಿ. ಆಯ್ತಾಯ್ತು, ಬರ್ತೀನಿ. ಅದಕ್ಕೆ ನಿಮ್ಗೆ ಏನು ಬೇಕು ಈಗಲೇ ಆರ್ಡರ್ ಮಾಡ್ತೀನಿ. ನನ್ಗೆ ಏನು ಬೇಡ ಚಿರು. ನೀವು ತಿಂಡಿ ತಿಂದೆ ಹಾಗೆಲ್ಲ ಇರೋಕ್ಕಾಗಲ್ಲ. ಅದಕ್ಕೆ ಹೇಳಿ, ನಿಮಗೆ ಪಿಜ್ಜಾ ಇಷ್ಟ ಅಲ್ವಾ? ಆರ್ಡರ್ ಮಾಡ್ತೀನಿ ರೀ. ಯಾವ್ದು ಮಾಡಲಿ? ಯಾವುದೋ ಒಂದು ಚಿರು. ಸರಿ. ನೋಡ್ದ್ಯಾ ರಾಗಿ ಮುದ್ದೆ, ಇನ್ನೊಂದು ಕಡೆ ಗಣಿಸಿ ಅದೇನೋ ಪಿಜ್ಜಾ ತಿಂತಾರಂತೆ. ನಾನು ನೋಡ್ತೀನಿ ಹೆಂಗೆ ತಿಂತಾರಂತ. ಸೌಂದರ್ಯ ಮೇಡಮ್, ಇವತ್ತು ನೀವೇನು ತಿಪ್ಪರ್ಲಾಗ ಹಾಕಿದ್ರು ನೀವು ಅನ್ಕೊಂಡಿರೋದು ಮಾತ್ರ ತಿನ್ನಕ್ಕಾಗಲ್ಲ. ನೀವು ಜಪ್ಪಯ್ಯ ದಮ್ಮಯ್ಯ ಅನ್ರಿ, ನಾನು ಮಾಡಿರೋ ಮುದ್ದೆನೆ ತಿನ್ಬೇಕು. ನೀ ಸುಮ್ಮನೆ ಇದ್ದಿದ್ರೆ ಅವಳೊಂದು ತೆಂಗು ಚಿಪ್ಪಾದ್ರೂ ಕೊಟ್ಬಿಟ್ಟು ಹೋಗಿರೋಳು, ಅದಕ್ಕೂ ಮಣ್ಣಾಗ್ತೆ. ಸಂದೀಪ, ಒಂದು ಹಳೇ ಮಾತಿದೆ. ಏನಪ್ಪ ಅದು? ಜಿಂಕೆನ್ ಬೇಟೆ ಆಡಕ್ಕೆ ಹೋದವನಿಗೆ ಹುಲಿ ಸಿಕ್ತಂತೆ. ಹಂಗಾಯ್ತು ನನ್ನ ಕತೆ. ಆ ಬೆಳೆದಿಂಗಳ ಬಾಳೆ ಇಲ್ಲಿ ಬಾ ಸಿಗ್ತೀನಿ ಅಂತ ಕರ್ಸ್ಕೊಂಡ್ಲು. ಅವಳು ಬರಲಿಲ್ಲ. ಮಧ್ಯದಲ್ಲಿ ಇವಳು ಸಿಕ್ಕಿದ್ಲು. ಅದ್ರಲ್ಲಿ ಇಷ್ಟು ಬೇರೆ ಚೇಂಜ್ ಬೇರೆ ಆಗ್ಬಿಟ್ಟಿದ್ದಾಳೆ. ಅವಳೇನು ಸುಳ್ಳು ಹೇಳ್ತಾಳೋ ನಿಜ ಹೇಳ್ತಾಳೋ ಒಂದು ಗೊತ್ತಾಗ್ತಾ ಇಲ್ಲ. ಈ ಹುಡುಗಿರು ಯಾವಾಗ ಹೆಂಗೆ ಚೇಂಜ್ ಆಗ್ತಾರಂತಾನೆ ಗೊತ್ತಾಗಲ್ವಲ್ಲ. ಮಗ, ನೀನಂತರ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಆಯ್ತೇನಾ? ಯಾಕೆ? ಎಕ್ಸ್ಪೈರ್ ಏನಾದರೂ ಆಗಿದ್ರೆ ರಿನೋಲ್ ಮಾಡಿಸ್ಕೊ. ಏನಕ್ಕೋ? ಸದ್ಯದಲ್ಲೇ ಡಬಲ್ ಡೆಕ್ಕರ್ ಬಸ್ ಓಡಿಸೋ ಎಲ್ಲ ಲಕ್ಷಣಗಳು ಇದೆ. ಏನು ಹೇಳ್ತಾ ಇದೆಯೋ? ಒಂದ್ ಕಡೆ ಆ ಬೆಳದಿಂಗಲ ಬಾಲೆ ನಿನ್ನ ಬೀಟ್ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ಆ ಸಂಜನಾ ನಿನಗೆ ಕಾಳಾಗ್ತದಾಳೆ ಅನ್ಸದೆ ಮಗ. ಅವಳು ಯಾಕೋ ನನ್ನ ಇಷ್ಟಪಡ್ತಾಳೆ. ಇಷ್ಟ ಹೇಳ್ತಾ ಅವಳು ನಿನ್ ಕೈ ಹಿಡ್ಕೋತಾಳ? ಕೈ ಹಿಡಿಯೋದು ಅಲ್ದೆ ಒಟ್ಟಿಗೆ ಪೂಜೆ ಮಾಡೋಣ ಬಾ ಅಂತ ಹೇಳ್ತಾಳ. ಅದ್ ಬಿಟ್ಟಾಕಪ್ಪ, ಅವಳು ನಿನ್ನ ಪ್ರೀತಿಯಿಂದ ಬೇರೆ ಮಾತಾಡಿಸ್ತಾಳ. ಇದನ್ನೆಲ್ಲ ನೋಡ್ತಾ ಇದ್ರೆ ಸದ್ಯದಲ್ಲೇ ಕೇರಳ ಲಾಟ್ರಿಗಿಂತನೂ ದೊಡ್ಡ ಬಹುಮಾನ ಹೊಡೆಯೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಡಿಸ್ಕೌಂಟ್ ಇಲ್ದೆ ಈ ಆಫರ್ನ ಒಪ್ಕೋ ಮಗ. ನೀನು ಯಾಕೋ ಆ ಸಂಜನನ್ ಥರನೇ ಆಗ್ತಿದ್ಯಾಗ. ಅವಳಿಗೇನೋ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವೇನ? ಅವಳು ಮಾಡ್ತಾ ಇರೋದೇ ಓವರ್ಡು ಅಂತ ಗೊತ್ತಾಗ್ತಿದೆ. ಅವಳು ಮಾತ್ರ ನಂಬಿದ್ರೆ ಮುಗೀತು ಕತೆ. ಆದರೂ ಆ ಬೆಳದಿಂಗಳ ಬಾಳೆ ಎಲ್ಲಿದ್ದಾಳೆ ಅಂತ ಕೇಳ್ತೀನಿ. ಕಾಲೇ ರಿಸೀವ್ ಮಾಡ್ತಾರಲ್ಲ. ಮತ್ತೀಗ ನೀನ್ ಬೆಳದಿಂಗಲ ಬಾಲೆ ಕತೆ? ಅವಳು ನನ್ನ ಕಣ್ಮುಂದೆ ಬರಲ್ಲ ಅನ್ಸತ್ ಕಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.